ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನನ್ನ ಹಿಂದಿನ ವಿಡಿಯೋ ನೀವು ಆಲ್ರೆಡಿ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನಿವಾಗ ಊರಿಗೆ ಬಂದಿದ್ದೀನಿ, ಅಂದರೆ ಊರಲ್ಲಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಸುಮ್ಮನೆ ಹಾಗೆ ಓಡಾಡ್ತಾ ಇದ್ದೆ, ಇಲ್ಲೇ ಗಿಡಗಳ ಮಧ್ಯೆ ಓಡಾಡ್ತಾ ಇದ್ದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಎಷ್ಟೊಂದು ಸರ್ಕಸ್ ಮಾಡ್ತೀನಿ, ಒಂದು ತುಳಸಿ ಗಿಡ ನೆಡಲಿಕ್ಕೆ ಪಾಟಲ್ಲಿ ಹಾಕಿ ಎಷ್ಟು ಏನೇನೋ ಅದಕ್ಕೆ ಮಾಡ್ತೀವಿ, ಆದರೂ ಸಹ ಅದು ತುಳಸಿ ಗಿಡ ಚೆನ್ನಾಗಿ ಬರೋದೇ ಇಲ್ಲ. ಇಲ್ಲಿ ನೋಡಿ, ಹಾಗೆ ಪೊದೆ ಥರ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಅಲ್ಲಿಂದ ಇದೆ, ಆಲ್ಮೋಸ್ಟ್ ಅಲ್ಲಿಂದ ಈ ಎಂಡ್ವರೆಗೂ ಇಲ್ಲಿವರೆಗೂ ತುಳಸಿ ಗಿಡಗಳೇ ತುಂಬಿಕೊಂಡಿದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಇವತ್ತಿನ ವಿಡಿಯೋದಲ್ಲಿ ಒಂದು ಔಷಧೀಯ ಗಿಡದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಳ್ತೀನಿ. ಯಾಕಂದರೆ ಆ್ಯಕ್ಚುಲಿ ನಾನು ಸಣ್ಣ ವಯಸ್ಸಿಂದ, ನಮಗೆ ಬುದ್ಧಿ ಬಂದಾಗಿಂದ ಈ ಗಿಡನ ನಮ್ಮ ಮನೇಲಿ ನೋಡ್ತಾ ಇದ್ದೀನಿ. ಯಾವಾಗಲೂ ಇದು ಮಿಸ್ ಆಗಲೇ ಇಲ್ಲ. ನಮ್ಮ ಅಜ್ಜಿ ಆವಾಗಿಂದನೂ ಈ ಗಿಡನ ನೆಡ್ತಾ ಬಂದಿದ್ದಾರೆ. ಎಲ್ಲಾದರೂ ಈ ಗಿಡ ಹೋಗಿಬಿಟ್ರೆ, ಅದೇ ಹಾಳಾಗಿಬಿಟ್ರೆ ಅಥವಾ ಸತ್ತೋಗ್ಬಿಟ್ರೆ ಆ ಗಿಡ, ಬೇರೆ ಗಿಡ ತಂದು ಮತ್ತೆ ಅದನ್ನ ನೆಡ್ತಾಯಿದ್ರು. ಒಟ್ಟಿನಲ್ಲಿ ಯಾವಾಗಲೂ ಮಿಸ್ ಮಾಡಿಲ್ಲ. ಈ ಗಿಡ ನಮ್ಮ ಮನೇಲಿ ಇದ್ದೇ ಇರ್ತಾಯಿತ್ತು. ಇವಾಗ ನಮ್ಮಪ್ಪ ಅಥವಾ ಅಮ್ಮ ಈ ಗಿಡ ತಂದು ನೆಡ್ತಾ ಇದ್ದಾರೆ. ಇವಾಗಲೂ ಸಹ ಆ ಗಿಡ ಇದೆ. ಆ ಗಿಡ ನೋಡಿದ ಕೂಡ ನಿಮಗೆ ಖಂಡಿತವಾಗ್ಲೂ ಈ ಗಿಡದ ಬಗ್ಗೆ ತಿಳಿಸ್ಕೊಡ್ಲೇಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ಕೊಳ್ತೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಇವಾಗ ನಾನು ನಿಮಗೆ ಗಿಡನ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಹೇಳಿದ್ದ ಗಿಡ ಇದೆ ನೋಡಿ. ನಾವು ಇದಕ್ಕೆ ಸದಾಪು ಅಂತ ಕರಿತೀವಿ. ಆ್ಯಕ್ಚುಲಿ ಇದ್ರ ಹೆಸರು ಬಂದು ನಾಗದಾಳೆ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಈ ಗಿಡದ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇದರಲ್ಲಿರೋ ಔಷಧಿ ಗುಣನ, ಇದರ ಉಪಯೋಗನ ತಿಳಿಸ್ಕೊಡ್ಲೇಬೇಕು ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಗಿಡಕ್ಕೆ ಸಂಸ್ಕೃತದಲ್ಲಿ ಸದಾಬ, ನಾಗದಮನಿ ಅಂತ ಕರೀತಾರೆ. ಇನ್ನು ಹಿಂದಿಲಿ ಬಂದು ವಿಷಪಹ, ನಾಗದವನ್ ಅಂತ ಕರೀತಾರೆ. ಹಾಗೆ ತಮಿಳಲ್ಲಿ ನಾದಾಳಿ ಅಂತಾರೆ, ತೆಲುಗಲ್ಲಿ ಸದಾಪಕ್ರ, ನಾಗದಾಳಿ ಅಂತ ಕರೀತಾರೆ. ಹಾಗೆ ಈ ಗಿಡಕ್ಕೆ ಇಂಗ್ಲೀಷ್ನಲ್ಲಿ ರೂಟಾ ಗ್ರಾವಿಯಲೆನ್ಸ್ ಅಂತ ಕರೀತಾರೆ. ಇನ್ನೂ ಏನೇನೋ ತುಂಬ ಹೆಸರುಗಳಿದೆ ಈ ಗಿಡಕ್ಕೆ. ನಾನು ಕೆಲವೊಂದು ಹೆಸರುಗಳನ್ನ ಅಷ್ಟೇ ಇಲ್ಲಿ ಕಲೆ ಹಾಕಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಗಿಡದಲ್ಲಿ 2 ಜಾತಿ ಇದೆ. 2 ಜಾತಿ ಅಂದರೆ 2 ಟೈಪು. ಒಂದು ಸಣ್ಣ ಸಣ್ಣ ಎಲೆ ಬರುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡ ಎಲೆ ಬರುತ್ತೆ. ಇದು ಸಣ್ಣ ಸಣ್ಣ ಎಲೆ ಇರುವಂಥ ಗಿಡ. ಆ್ಯಕ್ಚುಲಿ ಇದು ಪೊದೆ ಜಾತಿಗೆ ಸೇರಿರುವಂಥ ಗಿಡ. ಒಂದು ಪೊದೆ ಥರ ಇದು ಹಬ್ಕೊಳ್ಳುತ್ತೆ. ತುಂಬ ದೊಡ್ಡ ಮರ ಆಗಲ್ಲ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಆಗಿದೆ. ಇನ್ನೂ ಸ್ವಲ್ಪ ಹೈಟಿಗೆ ಹೋಗುತ್ತೆ, ಆದರೆ ಪೊದೆ ಥರ ಹಾಗೇ ಬೆಳ್ಕೊಳ್ತಾ ಹೋಗುತ್ತೆ ಈ ಗಿಡ. ಈ ಗಿಡ ತುಂಬ ಔಷಧಿ ಗುಣ ಇರುವಂತಹ ಒಂದು ಗಿಡ. ಇದರ ಸ್ಮೆಲ್ ಬಂದು ತುಂಬ ಕಠೋರವಾಗಿರುತ್ತೆ, ಅಂದರೆ ತುಂಬ ಘಾಟಾಗಿರುತ್ತೆ. ನೀವು ಸುಮ್ಮನೆ ಹೀಗೆ ಸುಮ್ಮನೆ ಈ ಗಿಡನ ಹೀಗೆ ಮುಟ್ಬಿಟ್ಟು ನಿಮ್ಮ ಕೈನ ಸ್ಮೆಲ್ ಮಾಡಿ, ನಿಮ್ಮ ಕೈ ಹಾಗೆ ಘಮ 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 ಅಂತಿರುತ್ತೆ. ಇದರ ಸ್ಮೆಲ್ಲು ಎಷ್ಟು ಘಾಟಾಗಿರುತ್ತೆ ಅಂದರೆ ತುಂಬ ಜನಕ್ಕೆ ಆ ಘಾಟನ್ನ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಘಾಟಾಗಿರುತ್ತೆ. ಆದರೆ ನನಗಂತೂ ಇದ್ರ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಇದನ್ನ ಹೀಗೆ ಟಚ್ ಮಾಡಿಬಿಟ್ಟು ಅದರ ಸ್ಮೆಲ್ ಮಾಡ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇದರ ಟೇಸ್ಟ್, ರುಚಿ ಬಂದುಬಿಟ್ಟು ಇದು ಕಹಿಯಾಗಿರುತ್ತೆ. ಇದರ ರಸ ತೆಗೆದೇನಾದರೂ ನಾವು ಔಷಧಿಗೆ ಏನಾದರೂ ಯೂಸ್ ಮಾಡಿ ಕುಡಿದ್ರೆ ತುಂಬ ಕಹಿಯಾಗಿರುತ್ತೆ, ಒಂಥರ ಒಗ್ರೊಗ್ರಾಗಿ ಕಹಿಯಾಗಿರುತ್ತೆ. ಎಳೆ ಮಕ್ಕಳ ಜ್ವರ, ಕೆಮ್ಮು, ನೆಗಡಿ, ಇದಕ್ಕೆ ಈ ಗಿಡದ ಎಲೆ ರಸ ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ಎಳೆ ಮಕ್ಕಳಿಗೆ ಪಕ್ಕೆ ಸೆಳೆತ ಅಂತ ಹೇಳ್ತಾರೆ. ಅಂದರೆ ಈಗ ಮಲ್ಕೊಂಡಿರ್ಬೇಕಾದ್ರೆ ಒಂಥರ ಉಯ್ ಅಂತ ಸೌಂಡ್ ಬರೋದು, ಅಂದರೆ ವಿಷಲ್ ಹೊಡೆಯೋ ರೀತಿ ಸೌಂಡ್ ಬರುತ್ತೆ. ಆ ಥರ ಇದ್ದಾಗ ಈ ಎಲೆಯ ರಸವನ್ನು ತೆಗೆದು ಅಂದರೆ ನೀವು ಹೆಚ್ಚು ಕೂಡ ತೆಗಿಯೋಕ್ಕೆ ಹೋಗಬಾರ್ದು. 1 ಸ್ಪೂನ್ ಅಷ್ಟೆಲ್ಲ ಇಲ್ಲ, ಜಸ್ಟ್ ನೀವು ಒಂದು 1/4 ಸ್ಪೂನಷ್ಟು ಈ ಎಲೆಯ ರಸವನ್ನು ತೆಗೆದು ಅಂದರೆ ನಾವು ಹೆಚ್ಚಾಗೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ತುಂಬ ಉಷ್ಣವನ್ನು ಉಂಟು ಮಾಡುತ್ತೆ ಬಾಡಿಯಲ್ಲಿ. ಹಾಗಾಗಿ 1/4 ಸ್ಪೂನ್ಗಿಂತ ಕಡಿಮೆ, 1/4 ಸ್ಪೂನ್ ಕೂಡ ಅಲ್ಲ, ಒಂದು 1/4 ಸ್ಪೂನ್ಗಿಂತ ಕಡಿಮೆ ರಸವನ್ನು ತೆಗೆದು ಅದನ್ನು ಜೇನುತುಪ್ಪದಲ್ಲಿ ನೀವು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ಕಫ ಮತ್ತು ಕೆಮ್ಮು, ಜ್ವರ ಕೂಡ ಕಮ್ಮಿ ಆಗುತ್ತೆ. ಇನ್ನು ದೊಡ್ಡವರಿಗೆ ಸಹ ಕೆಲವರಿಗೆ ಹೊಟ್ಟೆ ಉಬ್ಬರ ಇರುತ್ತೆ, ಅಂಥವರು ಸಹ ಈ ಎಲೆಯ ರಸವನ್ನು ಒಂದು 1/4 ಸ್ಪೂನಷ್ಟು, ಮಕ್ಕಳಿಗೆ ಆದರೆ 1/4 ಸ್ಪೂನ್ಗಿಂತ ಕಡಿಮೆ, ಒಂದು 2-3 ಹನಿಯಷ್ಟು ಸಾಕು. ದೊಡ್ಡವರಿಗೆ ಆದರೆ ಒಂದು 1/4 ಸ್ಪೂನಷ್ಟು ಈ ಎಲೆಯ ರಸವನ್ನು ತೆಗೆದು ಅದ್ರ ಜೊತೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಎಲೆ ಬರೀ ರಸವನ್ನು, ಏನನ್ನು ಮಿಕ್ಸ್ ಮಾಡದೆ ಬರೀ ರಸವನ್ನು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರುವಂಥ ಕ್ರಿಮಿಗಳು
ಏನು ಜಂತು ಹುಳಗಳು ಏನೇನು ಹೇಳ್ತೀವಿ ಅದೆಲ್ಲ ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸಣ್ಣ ಮಕ್ಕಳಿಗೆ ಹೆಚ್ಚು ಜ್ವರ ಬಂದಾಗಲೂ ಅಷ್ಟೇ ಇದರ ರಸವನ್ನು ತೆಗೆದು 1/4 ಸ್ಪೂನಷ್ಟು ರಸವನ್ನು ತೆಗೆದು ಅದ್ರ ಜೊತೆ ಬಜೆ ಅಂತ ಗೊತ್ತಿರುತ್ತೆ ನಿಮಗೆ, ಬಜೆಯನ್ನು ತೇದ್ಬಿಟ್ಟು ಅದನ್ನು ತಾಯಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಜ್ವರ ಕೂಡ ಬೇಗ ಕಡಿಮೆ ಆಗುತ್ತೆ. ನೀವೇನಾದರೂ ಗಾರ್ಡನ್ ಮಾಡ್ಕೊಂಡಿದ್ರೆ, ನಿಮ್ಮ ಮನೆ ಹತ್ರ ಸಣ್ಣದಾಗಿ ಗಾರ್ಡನ್ ರೀತಿ ಮಾಡ್ಕೊಂಡಿದ್ರೆ ನೀವು ಮಿಸ್ ಮಾಡದೆ ಈ ಗಿಡವನ್ನು ನಿಮ್ಮ ಗಾರ್ಡನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಈ ಗಿಡ ಮನೆ ಹತ್ರ ಇರೋದ್ರಿಂದ ಯಾವುದೇ ವಿಷ ಜಂತುಗಳು ಮನೆ ಹತ್ರ ಸುಳಿಯಲ್ಲ. ಯಾಕಂದರೆ ಇದರ ಸ್ಮೆಲ್ಲು ಅಷ್ಟು ಕಠೋರವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಹಾವಂತೂ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇದರ ಸ್ಮೆಲ್ಲು ಅಷ್ಟು ಕಠೋರವಾಗಿರುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ನಾಗದಮನಿ ಅಥವಾ ಸರ್ಪಾಕ್ಷಿ ಈ ಥರ ಹೆಸರುಗಳಿಂದ ಕರೀತಾರೆ. ಹಾಗಾಗಿ ನೀವು ಖಂಡಿತವಾಗ್ಲೂ ನಿಮ್ಮ ಗಾರ್ಡನ್ನಲ್ಲಿ ಈ ಗಿಡವನ್ನು ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಮೊದಲೇ ಹೇಳಿದ್ದೀನಿ, ನಾವು ಚಿಕ್ಕ ವಯಸ್ಸಿಂದ ಈ ಗಿಡವನ್ನು ನಮ್ಮ ಮನೇಲಿ ನೋಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಮನೆಯಲ್ಲೆಲ್ಲ ಸಣ್ಣ ಮಕ್ಕಳಿದ್ದಾಗ ಅವ್ರನ್ನೇನಾದರೂ ನಾವು ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಈ ಎಲೆಯನ್ನು ಸ್ವಲ್ಪ ತೆಗೆದ್ಬಿಟ್ಟು ಹಾಗೆ ಕೈಯಲ್ಲಿ ಹೀಗೆ ಸುಮ್ಮನೆ ಉಜ್ಜಿಬಿಟ್ಟು ಅವ್ರ ಮೈಗೆಲ್ಲ ಸುಮ್ಮನೆ ಹೀಗೆ ಅದರ ರಸ ಸುಮ್ಮನೆ ಹೀಗೆ ಹಚ್ಚದಂಗೆ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅದರಿಂದ ಯಾವುದೇ ರೀತಿ ಸೋಂಕು ತಗಲಲ್ಲ ಅಂತ ಹೇಳ್ತಾರೆ. ಈಗ ನಾವು ಕೊರೋನಾ ಟೈಮಲ್ಲಿ ಹೇಗೆ ಸ್ಯಾನಿಟೈಸರ್ನ ಹೇಗೆ ಹಚ್ಕೊಂಡು ಯೂಸ್ ಮಾಡ್ತಾ ಇದ್ವಲ್ಲ, ಅದೇ ಥರ ಇದನ್ನ ಮೊದಲಿಂದನೂ ಅಷ್ಟೇ ಸಣ್ಣ ಮಕ್ಕಳನ್ನ ಕಂಪಲ್ಸರಿ ನಾವು ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಇದನ್ನ ಹಚ್ಚಿಬಿಟ್ಟೆ ಕರ್ಕೊಂಡು ಹೋಗೋದು. ಇನ್ನೇನು ಮಾಡ್ತೀವಿ ಅಂದರೆ ಈ ಸಣ್ಣ ಈ ಒಂದಿಷ್ಟು ಎಲೆಯನ್ನು ಕಿತ್ತುಬಿಟ್ಟು ಒಂದು ಸಣ್ಣ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಮಕ್ಕಳ ಉಡ್ದಾರ ಇರುತ್ತಲ್ವ ಅದಕ್ಕೆ ಕಟ್ಟಿಬಿಡ್ತೀವಿ. ಇಲ್ಲಿದ್ರೆ ಕಪ್ಪು ದಾರ ದೃಷ್ಟಿಗೆ ನಾರ್ಮಲಾಗಿ ಕಟ್ಟಿರ್ತಾರೆ ಸಣ್ಣ ಮಕ್ಕಳಿಗೆ, ಆ ದಾರದಲ್ಲೂ ಅಷ್ಟೇ ಸಣ್ಣ ಉಂಡೆಯಾಗಿ ಕಟ್ಟಿಟ್ಟಿರ್ಬಿಡ್ತೀವಿ. ಆವಾಗ ಎಲ್ಲೂ ಕರ್ಕೊಂಡು ಹೋದರೂ ಯಾವುದೇ ರೀತಿ ಸೋಂಕು ತಗಲಲ್ಲ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಹಾಗೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಅಜ್ಜಿ ಕೂಡ ಅಷ್ಟೇ ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಅವರು ತುರುಬು ಹಾಕ್ಕೊಳ್ತಿದ್ರು. ಆ ತುರುಬಿಗೆ ಒಂದು ಚಿಕ್ಕ ಇದನ್ನ ಕುಡಿಯನ್ನು ಮುರಿದ್ಬಿಟ್ಟು ಆ ತುರುಬಿಗೆ ಸಿಕ್ಸ್ಕೊಂಡು ಹೋಗೋದು ಕೂಡ ನಾನು ತುಂಬ ಸಲ ನೋಡಿದ್ದೀನಿ. ಒಟ್ಟಿನಲ್ಲಿ ಈ ಗಿಡ ಅಥವಾ ಇದರ ಎಲೆ ಇರೋ ಕಡೆ ಯಾವುದೇ ರೀತಿ ಸೋಂಕು ತಗಲಲ್ಲ ಮತ್ತು ಯಾವುದೇ ರೀತಿ ವಿಷ ಜಂತುಗಳು ಕೂಡ ಹತ್ತಿರ ಸುಳಿಯಲ್ಲ. ಇದು ಒಂದೇ ಗಿಡ ಅಲ್ಲ, ಇನ್ನೂ ಒಂದು ಗಿಡ ಕೂಡ ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ನೋಡಿ, ಇಲ್ಲಿ ಇನ್ನೂ ಒಂದು ಗಿಡ ಬರ್ತಾ ಇದೆ. ಇದೊಂದೇ ಅಲ್ಲ, ಈ ಥರ ಔಷಧಿ ಗುಣ ಇರುವಂತಹ ಎಷ್ಟೋ ಸಸ್ಯಗಳು ಇದೆ. ನನಗೆ ಗೊತ್ತಿರುವಂತಹ ಕೆಲವೊಂದಾದರೂ ನಿಮಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತಿನ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಮತ್ತೆ ನಿಮಗೆ ಹೇಳ್ತೀನಿ, ನೀವೇನಾದರೂ ಚಿಕ್ಕದಾಗಿ ಗಾರ್ಡನ್ ಆ ಥರ ಏನಾದರೂ ಮಾಡಿದರೆ ದಯವಿಟ್ಟು ಈ ಗಿಡವನ್ನು ತಂದು ನೀವು ಮನೆಯಲ್ಲಿ ಇಟ್ಕೊಳ್ಳಿ. ಯಾವುದಾದ್ರೂ ನರ್ಸರಿ ಅಲ್ಲೆಲ್ಲಾದರೂ ಕೇಳಿದರೆ ನಿಮಗೆ ಸಿಗುತ್ತೆ. ನಾಗದಾಳೆ ಗಿಡ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನ ತಂದು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಕೂಡ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮೀಟ್ ಮಾಡೋಣ. ಅಲ್ಲಿವರೆಗೆ ಬಾಯ್.